ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಒಂದು ಭೀಕರ ಕೊಲೆ. ಪ್ರೇಯಸಿಯನ್ನೇ ಕೊಂದು ಫ್ರಿಡ್ಜ್ನಲ್ಲಿ ಶವವಿಟ್ಟಿದ್ದ ನೇವಿ ಅಧಿಕಾರಿ ನಂತರ ತಾನೇ ಠಾಣೆಗೆ ಹೋಗಿ ತಪ್ಪೊಪ್ಪಿಕೊಂಡು ಸರೆಂಡರ್. ಖಾಸಗಿ ಬಸ್ನಿಂದ ಹೊರಬಿದ್ದು 66 ವರ್ಷದ ವೃದ್ಧೆ ಸಾವು. ಡೋರ್ ಇಲ್ಲದ ಬಸ್ನಲ್ಲಿ ನಿಲ್ಲೋ ಮೊದಲೇ ನಡ್ಕೊಂಡು ಬರ್ತಿದ್ದಾಗ ಆಯ ತಪ್ಪಿ ದುರಂತ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಘಟನೆ. ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗೋದ್ ಕಷ್ಟ ಆಗ್ತಿದೆಯಾ? ಬುಕ್ ಮಾಡಿದ ಸಿಲಿಂಡರ್ಗಳು ಬಂದಿಲ್ಲ ಅಂತ ಕ್ಯೂನಲ್ಲಿ ಬಂದು ನಿಂತ ಜನ. ಕಿಲೋಮೀಟರ್ ಗಟ್ಟಲೆ ಇಡೀ ಗ್ರಾಮವೇ ಬಂದು ಸರತಿ ಸಾಲಲ್ಲಿ ವೇಟಿಂಗ್. ಹೊಳಲ್ಕೆರೆ ಪಟ್ಟಣದ ಹೊರವಲಯದಲ್ಲಿರೋ ಅಖಿಲ ಗ್ಯಾಸ್ ಏಜೆನ್ಸಿ ಎದುರು ಕ್ಯೂ. ಜಮೀನಿಗೆ ಕಾಂಪೌಂಡ್ ಹಾಕಿಸೋಕೆ ಬಂದಾಗ ವಕೀಲರ ಕುಟುಂಬದ ಮೇಲೆ ಹಲ್ಲೆ. ದೊಣ್ಣೆ ರಾಡ್ನಿಂದ ಹಲ್ಲೆ ಮಾಡಿದ ಆರೋಪ. ದೊಡ್ಡಬಳ್ಳಾಪುರದ ದಡಘಟ್ಟ ಮಡಗು ಗ್ರಾಮದಲ್ಲಿ ಘಟನೆ. 19 ಜನರ ವಿರುದ್ಧ ಕೇಸ್. ಹಾಸನದಲ್ಲಿ ಮತ್ತೆ ಮುಂದುವರೆದ ಕಾಡಾನೆಯ ಹಾವಳಿ. ಮನೆ ಬಳಿ ನಿಲ್ಲಿಸಿದ್ದ ಆಟೋ ಜಖಂಗೊಳಿಸಿದ ಒಂಟಿ ಸಲಗ. ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮದಲ್ಲಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.